ನೋಡಿ, ಕನ್ನಡಿಗರು ಅಲ್ಲಿ ಡೆಲ್ಲಿಯಲ್ಲೂ ಮತ್ತು ಮುಂಬೈಯಲ್ಲಿ ಅತಿ ಹೆಚ್ಚವಾಗಿರ್ತಾರೆ. ಅಲ್ಲಿ ಸಂಘಟನೆಗಳು ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಅವರಿಗೆ ಸ್ವಂತ ಕಟ್ಟಡ ಇರೋದಿಲ್ಲ. ಅವರಿಗೆ ಅಲ್ಲಿ ಒಂದು ಸಂಘಟನೆಗಳು ಮಾಡಬೇಕಂತ ಅಣ್ಣವರತಿ ನಿಯೋಗ ಬಂದು ಇದು ಮಾಡಿದಾಗ ಅಲ್ಲೊಂದು ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡ್ತಾರೆ. ನೋಡಿ, ಅಣ್ಣವರಿಗೆ ಇಡೀ ಪ್ರಪಂಚದಲ್ಲಿ ಇಲ್ಲದಂತಹ ಒಂದು ಏನಿರುತ್ತೆ, ಅವರಿಗೆ ಒಂದು ಜನಪ್ರಿಯತೆ ಅಲ್ಲಿ ಗೊತ್ತಾಗುತ್ತೆ. ಜನಪ್ರಿಯತೆ ಅಣ್ಣವರಿಗೆ ಇಲ್ಲಿ ಕನ್ನಡಿಗರು ಸೇರೋದಲ್ಲ, ಡೆಲ್ಲಿಯಲ್ಲಿ ಒಂದು ಷಣ್ಮುಗಮ್ ಅಂತ ಒಂದು ಇದಿರುತ್ತೆ, ಹಾಲ್ ಇರುತ್ತೆ. ಆ ಹಾಲಲ್ಲಿ ಒಂದು ರಸಸಂಚೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಕನ್ನಡಿಗರು. ಹಮ್ಮಿಕೊಂಡಾಗ ಅಲ್ಲಿ ಎಷ್ಟು ಜನ ಒಳಗಡೆ ಇದ್ದರೂ ಅದಕ್ಕಿಂತ 100 ಪಟ್ಟು ಈಚೆ ಇರ್ತಾರೆ. ಅಲ್ಲಿರೋ ಒಂದು ಪೊಲೀಸ್ ಇಲಾಖೆನೇ ಇದಾಗ್ಬಿಡೋದು, ಏನಪ್ಪ ಈ ಅಪ್ಪನಿಗೆ ಇಷ್ಟೊಂದು ಈ ಗೊತ್ತಿದೆ, ಇಷ್ಟೊಂದು ಜನಸಂಪರ್ಕ ಇದೆ ಅಂತ. ಆ ಒಂದು ರಸಸಂಜೆ ಕಾರ್ಯಕ್ರಮದಲ್ಲಿ ಅವ್ರ ಕಟ್ಟಡಕ್ಕೆ ಮಾತ್ರ ಇದು ಮಾಡಿರ್ತಾರೆ. ಅಲ್ಲಿ ಬರೋವಂಥ ಒಂದು ಏನಿದೆ ಹಣ, ಇಡೀ ಅಲ್ಲಿ ಪೀಠೋಪಕರಣಗಳು ಎಲ್ಲವೂ ಅಣ್ಣವರು ಕೊಟ್ಟಂಥ ಕೊಡುಗೆಯಲ್ಲಿ ಇವತ್ತು ಡೆಲ್ಲಿಯಲ್ಲಾಗಿರ್ಬೋದು, ಮುಂಬೈಯಲ್ಲಾಗಿರ್ಬೋದು, ಅಣ್ಣವರ ಒಂದು ಹೆಸರಲ್ಲೇ ಇವತ್ತು ಕನ್ನಡ ಸಂಘಟನೆಗಳು ನಡೀತಾ ಇರೋದು. 18 ಜಿಲ್ಲಾ ಕ್ರೀಡಾಂಗಣಗಳಿಗೆ ಸಹಾಯಧನ ಹೇಗೆ ಮಾಡಿದ್ರು ಅಣ್ಣವರ ಆ ಸಮಯದಲ್ಲಿ? ಏನಾದ್ರು ಸರ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಎಲ್ಲ ಒಂದು ಜಿಲ್ಲೆಗಳಲ್ಲೂ ಒಂದು ಕ್ರೀಡಾಂಗಣಗಳನ್ನು ಇದು ಮಾಡಬೇಕು ಅಂತ. ಅದಕ್ಕೆ ಸರ್ಕಾರದ ಹತ್ರ ಅಷ್ಟೊಂದು ಸಹಾಯಧನ ಇರೋದಿಲ್ಲ. ಅವ್ರ ದುಡ್ಡು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಣ್ಣವರ ಒಂದು ಏನಂತ ಗೊತ್ತಿತ್ತಲ್ವ ಸರ್ಕಾರಗಳಿಗೆ, ಅವರನ್ನು ಉಪಯೋಗಿಸ್ಕೊತಾರೆ. ರಸಸಂಜೆ ಕಾರ್ಯಕ್ರಮಗಳನ್ನು ಮಾಡಿ ಜಿಲ್ಲೆಯಲ್ಲೂ ಒಂದೊಂದು ಕ್ರೀಡಾಂಗಣಗಳನ್ನು ಸ್ಥಾಪನೆ ಮಾಡ್ತಾರೆ. ಹೆಂಗೆ ಒಂದೊಂದು ಕಾರ್ಯಕ್ರಮದಲ್ಲೂ ಲಕ್ಷಾಂತರ ಜನ ಸೇರ್ತಾರೆ. ಅದರಿಂದ ಬಂದಂತಹ ಒಂದೊಂದು ಜಿಲ್ಲೆಯಲ್ಲೂ ಕ್ರೀಡಾಂಗಣಗಳನ್ನು ಇದು ಮಾಡ್ತಾರೆ. ಆದರೆ ನೋಡಿ, ಸರ್ಕಾರ ಅಲ್ಲಿನೂ ಅಣ್ಣವ್ರಿಗೆ ಅನ್ಯಾಯ ಮಾಡುತ್ತೆ. ಅವರ ಹೆಸರಲ್ಲಿ ಮಾಡಿದಂಥ ಕ್ರೀಡಾಂಗಣಗಳಿಗೆ ಎಲ್ಲಿನೂ ಹೆಸರು ಮಾಡೋದಿಲ್ಲ, ಅಣ್ಣವ್ರನ್ನ ಎಲ್ಲಿನೂ ಇದು ಮಾಡೋದಿಲ್ಲ. ನೋಡಿ, ಎಲ್ಲಿ ಅಣ್ಣವ್ರನ್ನೆಲ್ಲದರಲ್ಲೂ ಬಳಸ್ಕೊತಾರೆ, ಯಾವುದರಲ್ಲೂ ಇದು ಮಾಡೋದಿಲ್ಲ. ಬೇರೆಯವ್ರು ನೋಡಿ ಏನಾದರೂ ಮಾಡಿಬಿಟ್ರೆ ಎಷ್ಟೊಂದು ಹೆಸರುಗಳು ಮಾಡಿ ಅವ್ರಿಗೆ ಏನೇನೋ ಇದು ಮಾಡ್ತಾರೆ. ನೋಡಿ, ಅಣ್ಣವ್ರನ್ನ ಅವತ್ತಿಂದ ಇವತ್ತಿನವರೆಗೂ ಅಣ್ಣವರಿಗೆ ಇದು ಮಾಡಿಕೊಂಡೇ ಬಂದಿದ್ದಾರೆ. ಆ ಒಂದು ಅದು ಏನು ಅವತ್ತು 22 ಜಿಲ್ಲೆಗಳಲ್ಲಿ ಏನಿತ್ತು, 22 ಜಿಲ್ಲೆಗಳ ಕ್ರೀಡಾಂಗಣಗಳಲ್ಲೂ ಅಣ್ಣವರ ಹೆಸರು ಮತ್ತು ಬರಬೇಕಾಗಿತ್ತು. ಬರಲಿಲ್ಲ. ಆದರೆ ಅಣ್ಣವರು ಯಾವತ್ತೂ ಅದನ್ನು ಕೇಳಲೂ ಇಲ್ಲ. 22 ಜಿಲ್ಲೆಗಳಲ್ಲೂ ಕ್ರೀಡಾಂಗಣಗಳಿಗೆ ಅಣ್ಣವರು ಧನ ಸಹಾಯ ಮಾಡ್ತಾರೆ. ಅಲ್ಲಿ ಲಾಲ್ಬಾಗ್ ಜೀರ್ಣೋದ್ಧಾರಕ್ಕೆ ಅಣ್ಣವರ ಸಹಾಯ ನೋಡಿ, ಈ ವಿಷಯ ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಇದರ ಒಂದು ಏನು ಮಾಡಬೇಕು ಅಂದ್ಕೊಂಡ್ರೆ, NR ರಮೇಶ್ ಅವರ ನಮ್ಮ ಗೌರವಾಧ್ಯಕ್ಷರಾದಂಥ NR ರಮೇಶ್ ಅವರ ನೇತೃತ್ವದಲ್ಲಿ ಫ್ಲವರ್ ಶೋ ಮಾಡ್ತಾರಲ್ವ, ಫ್ಲವರ್ ಶೋ ಮಾಡಬೇಕು ಅಣ್ಣವರ ಹೆಸರಲ್ಲಿ ಅಂದ್ಬಿಟ್ಟು ನಮ್ಮ ಸೋಮಣ್ಣನವರು ಇದಕ್ಕಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದರು. ಆಗ ಅವ್ರ ಮನೆಗೆ ಹೋಗ್ತೀವಿ ನಾವು. ಹೋದಾಗ ಸೋಮಣ್ಣವರು ಅಣ್ಣವರ ಅಭಿಮಾನಿ ಅಂತ ಹೇಳ್ಕೊತಾರೆ. ಅಲ್ಲಿ ಏನು ಅಣ್ಣವರ ಅಭಿಮಾನಿಗಳಂತ ಹೋದಾಗೆ ನಾವು ಏನು ಉಪಚಾರ ಮಾಡಿದ್ರು ಅಂದರೆ, ಅವರು ತುಂಬ ಸ್ವಾಗತ ಮಾಡಿಕೊಂಡ್ರು ನಮ್ಮನ್ನು. ಹೋಗಿ ಅವರಿಗೆ ಒಂದು ಲೆಟ್ರ್ ಕೊಟ್ವಿ. ಲೆಟ್ರ್ ಕೊಟ್ಟಿದ ತಕ್ಷಣವೇ ನಾವು ಮಾಡ್ತೀವಿ ಹೋಗಿ ಅನ್ನಲಿಲ್ಲ, ಇಮ್ಮಿಡಿಯೇಟಾಗಿ ಫೋನ್ ತಗೊಂಡ್ರು ತೋಟಗಾರಿಕೆ ಇಲಾಖೆಗೆ, ಲಾಲ್ಬಾಗ್ಗೆ. ನೋಡ್ರಿ, ಬರ್ಕೊಳ್ರಿ, ಅಣ್ಣವ್ರದ್ದು ಆಗ್ಬಿಡ್ಬೇಕ್ರಿ, ಇದಾಗ್ಬಿಡು, ಯಾವತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಆಗ್ಬಿಡ್ಬೇಕು ಅಂತಾರೆ. ಆದರೆ ಕೊರೋನಾ ಬಂದ್ಬಿಡುತ್ತೆ. ಕೊರೋನಾ ಬಂದಮೇಲೆ ಅದಾದಮೇಲೆ ಮತ್ತೆ ಇದು ಮಾಡ್ತಾರೆ ಅಂದ್ಕೊಳ್ಳಿ. ಆಗ ಹೆಂಗೆ ಗೊತ್ತಾಯಿತು ಅಂದರೆ, ನಮಗೆ ಇಲಾಖೆಗೆ ಒಂದು ಲೆಟ್ರ್ ಕೊಡೋದಕ್ಕೆ ಸೋಮಣ್ಣವರು ನಮಗೆ ಲೆಟ್ರ್ ಕೊಡ್ತಾರೆ, ತಗೊಂಡೋಗಿ ತೋಟಗಾರಿಕೆ ಇಲಾಖೆಗೆ ಕೊಡಿ ಅಂತ. ಆ ತೋಟಗಾರಿಕೆ ಇಲಾಖೆಗೆ ತಗೊಂಡೋಗಿ ಲೆಟ್ರ್ ಕೊಟ್ಟಾಗ ಅವ್ರು ಹೇಳ್ತಾರೆ, ನೋಡಿ, ಇಂಥ ಮಹಾತ್ಮನಿಗೆ ಯಾವಾಗೋ ಮಾಡಬೇಕಾಗಿತ್ತು, ಈಗ ಬಂದಿದೆ ಪುಣ್ಯ. ಆ ಅಪ್ಪನ ಹೆಸರಲ್ಲಿ 17 ಲಕ್ಷ ಆಗಲೇ ರಸಸಂಜೆ ಕಾರ್ಯಕ್ರಮ ಮಾಡಿ ಈ ಒಂದು ಲಾಲ್ಬಾಗ್ ಒಂದು ಇದಕ್ಕೆ ಜೀರ್ಣೋದ್ಧಾರಕ್ಕೆ ಕೊಡುಗೆ ಹಾಕ್ಕೊಟ್ಟಿರ್ತಾರೆ. ಲೆಕ್ಕ ಮಾಡ್ಕೊಳ್ಳಿ, ಆಗಲೇ 17 ಲಕ್ಷ ಅಂದರೆ ಇವತ್ತು ಕೋಟಿಗಳಾಗುತ್ತೆ. ಆ ಥರ ಒಬ್ಬ ಮನುಷ್ಯ ಯಾರಿದ್ದಾರೆ ಹೇಳಿ ನೀವು ನೋಡೋಣ? ಯಾರೂ ಇಲ್ಲ. ಆ ರೀತಿ ಅಣ್ಣವರು ಮಾಡಿರುವಂಥ ಕಾರ್ಯಕ್ರಮಗಳು, ಸಮಾಜ ಸೇವೆಗಳು ಇಡೀ ಪ್ರಪಂಚದಲ್ಲಿ ಯಾವ ಒಬ್ಬ ನಟನೂ ಮಾಡಲಿಲ್ಲ, ಯಾವ ವ್ಯಕ್ತಿನೂ ಮಾಡಲಿಲ್ಲ. ಹಾಗೆಯೇ ಕಾರ್ಗಿಲ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕಿಂತ 10 ಪಟ್ಟು ಹೆಚ್ಚು ಅಣ್ಣವರು ಸಹಾಯಧನ ಮಾಡಿದ್ರಂತೆ. ಸೊ ಹೇಗೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ, ನೋಡಿ, ಕಾರ್ಗಿಲ್ ಯುದ್ಧ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ನಾವು ಚಿಕ್ಕ ಮಕ್ಕಳು ಅವಾಗೆಲ್ಲನೂ
ಕಾರ್ಗಿಲ್ ಯುದ್ಧ ಭಯಂಕರವಾಗಿ ನಡೀತದೆ. ಕಾರ್ಗಿಲ್ ಯುದ್ಧ ತುಂಬ ನಷ್ಟ, ನಮಗೂ ಇದು ಇಷ್ಟ ಆಗುತ್ತೆ. ಪಾಕಿಸ್ತಾನ ಎಲ್ಲ ಕಡೆನೂ ಯುದ್ಧ ನಡೆದಾಗ ತುಂಬ ಲಾಸ್ ಆಗುತ್ತೆ. ಅದರ ಸಹಾಯಾರ್ಥ ದೇಶದಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಡೀತದೆ. ಸರ್ಕಾರದ ಕಡೆಯಿಂದ ಇಷ್ಟಂತ ಒಂದು ಸಹಾಯಾರ್ಥವನ್ನು ಕೊಡಬೇಕಾಗುತ್ತೆ. ಅದನ್ನು ಮನಗಂಡಂಥ ಒಂದು ಕಲಾವಿದರ ಸಂಘದಿಂದ ಇದು ಮಾಡಬೇಕು ಅಂತ ಇದು ಮಾಡ್ತಾರೆ. ನೋಡಿ, ಅಣ್ಣವರು ಮೈಸೂರು ಬ್ಯಾಂಕಿಂದ ಹಿಡಿದು ಚಿಕ್ಕಪೇಟೆ ಈ ಕಡೆ ಎಲ್ಲ ಬರ್ತಾರೆ. ನೋಡಿ, ಸಹಾಯಧನ ಮಾಡಬೇಕಂದ್ರೆ ಎಷ್ಟು ಮಾಡ್ಬೋದು ಒಬ್ಬ ಮನುಷ್ಯ? ಏನೋ ಅಷ್ಟೋ ಇಷ್ಟೋ ಕೊಡ್ಬೋದು. ನೋಡಿ, ಅಣ್ಣವರು ನಡ್ಕೊಂಡು ಬರ್ತಾಯಿದ್ರೆ ದೇವರು ಬರ್ತಾ ಇದ್ದಾರೆ ಅಂತ ತಮ್ಮಲ್ಲಿರೋ ಕತ್ತಲ್ಲಿರೋ ಚೈನುಗಳು, ಉಂಗುರುಗಳು, ಅಂದರೆ ನೋಡಿ ಎಷ್ಟು ನಿಸ್ವಾರ್ಥ ಅಣ್ಣವರಲ್ಲಂತೆ. ತಗೊಳ್ಳಿ ನೀವು, ಏನಕ್ಕೆ ನಿಸ್ವಾರ್ಥ ಅಂತ ಜನ ತಿಳ್ಕೊತಾರೆ ಅಂದರೆ, ಯಾವತ್ತೂ ಅಯ್ಯಪ್ಪ ನನಗೆ ಅದು ಬೇಕು, ಇದು ಬೇಕು, ಇಷ್ಟು ಬೇಕು ಅಂತ ಯಾವತ್ತೂ ಕೂಡ ಅವರು ಕೇಳ್ದೋರಿಲ್ಲ. ಇನ್ನೊಂದು ನಿಮ್ಗೆ ಈ ಸಂದರ್ಭದಲ್ಲಿ ಏನಕ್ಕೆ ಜನ ಅವ್ರನ್ನ ಆ ಥರ ನಂಬ್ತಾರೆ ಅಂದರೆ, ಒಬ್ಬ ಮುಖ್ಯಮಂತ್ರಿ ಅಣ್ಣವ್ರ ಮನೆಗೆ ಹೋಗ್ತಾರೆ. ಮುಖ್ಯಮಂತ್ರಿ ಹೋಗಿ ಮನೆಗೆ ಹೋಗಿ ಅಣ್ಣವರು ಕುತ್ಕೊಂಡಿರ್ತಾರೆ, ಹೋಗ್ತಾರೆ, ಅಣ್ಣವ್ರು ಸ್ವಾಗತ ಮಾಡ್ತಾರೆ, ಕುತ್ಕೊತಾರೆ. ಮುಖ್ಯಮಂತ್ರಿ ಏನು ಕೇಳ್ತಾರೆ ಅಂದರೆ ಅಣ್ಣವ್ರ ಹತ್ರ, ಅಣ್ಣವರೇ, ನನ್ನ ಈ ಒಂದು ಅವಧಿಯಲ್ಲಿ ನಿಮ್ಗೆ ಏನು ಬೇಕೋ ನೀವು ಕೇಳಿ, ನಾನು ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಬೇರೆ ರಾಜ್ಯಗಳಲ್ಲಿ 100 ಎಕರೆ 1000 ಎಕರೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಾದಾಗ. ಗೊತ್ತಿದೆ ನಿಮಗೆ, ಸ್ಟುಡಿಯೋಗಳಾಗಿದೆ, ಅವ್ರ ಹೆಸರುಗಳೆಲ್ಲ ಬೇಡ, ಸ್ಟುಡಿಯೋಗಳಾಗಿ ಇವತ್ತೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಆದರೆ ಅಣ್ಣವರೊಂದು ಮಾತು ಹೇಳ್ತಾರೆ, ನೋಡಿ, ನಾನು ಮಾಡ್ತಾ ಇರುವಂಥ ಈ ಕರ್ತವ್ಯದಿಂದ, ನಾನು ಮಾಡ್ತಾ ಇರುವಂಥ ಈ ಕೆಲಸದಿಂದ ದೇವರು ನನಗೆಲ್ಲವನ್ನು ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರೆ. ನೀವು ನನಗೇನು ಮಾಡಬೇಕು ಅಂದ್ಕೊಂಡಿದ್ದೀರೋ, ನಿಮ್ಮನ್ನು ಓಟ್ ಹಾಕಿ ಯಾರು ಗೆಲ್ಲಿಸಿದಾರೋ ಅವ್ರಿಗೆ ಕೊಡಿ, ನೀವು ಅವ್ರಿಗೆ ಸೇವೆ ಮಾಡಿ ಅಂತ ಹೇಳ್ತಾರೆ. ನೋಡಿ, ಅಣ್ಣವರು ಯಾವತ್ತೂ ದನ, ಹೆಣ್ಣು, ಮಣ್ಣು ಯಾವುದರಿಂದ ಒಂದು ತಾನಾಗೆ ಬಂದರೂ ಸಹ ಅದನ್ನು ಜನಗಳಿಗೋಸ್ಕರ ಅರ್ಪಿತ ಮಾಡಿದ್ದಾರೆ ಅಣ್ಣವರು ಯಾವತ್ತೂ ಯಾವುದರ ತಪ್ಪು ದಾರಿಯಿಂದ ನಡೆದವರಲ್ಲ. ಆದ್ದರಿಂದನೇ ಅವತ್ತು ಕಾರ್ಗಿಲ್ ಇದ್ದ ಸಂದರ್ಭದಲ್ಲಿ ಸಹಾಯಧನಕ್ಕೆ ಬಂದಾಗ ಜನ ತಮ್ಮಲ್ಲಿ ಕೊರಳಲ್ಲಿದ್ದು ಚೈನುಗಳು ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. ಏನು ಎಲ್ಲಿ ಉಂಗುರುಗಳು, ಚೈನುಗಳಿದೆ, ತಮ್ಮಲ್ಲಿ ಜೋಬಲ್ಲಿ ಎಷ್ಟಿತ್ತೋ ದುಡ್ಡು ಎಲ್ಲ ತೆಗೆದಾಕಿ ಮಾಡಿದಾಗ ಸರ್ಕಾರ ಏನು ಕೊಟ್ಟಿತ್ತೋ ಅದರ 10 ಪಟ್ಟು ಅಣ್ಣವರಲ್ಲಿ ಸಂಗ್ರಹ ಆಗಿರುತ್ತೆ.